ಸೊ ಈಗಿನ ಜನ್ರೇಷನಲ್ಲಿ ಸಮಾಜದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಒಳ್ಳೆ ಹೆಸರು ಮತ್ತು ಗೌರವ ಬರಬೇಕಂತ ಹೇಳಿದ್ರೆ ಅವನ ಹಿಂದೆ ದುಡ್ಡು ಇರಬೇಕು, ಇಲ್ಲ ಒಳ್ಳೆ ಎಜುಕೇಷನ್ ಇರಬೇಕು. ಸೊ ಎಷ್ಟೋ ಜನ ಪೇರೆಂಟ್ಸ್ಗಳಿಗೆ ತುಂಬ ಗೋಲ್ಸ್ ಇರುತ್ತೆ. ನಮ್ಮ ಮಕ್ಕಳಿಗೆ ಡಾಕ್ಟರ್ ಓದಿಸ್ಬೇಕು, ಇಂಜಿನಿಯರ್ ಓದಿಸ್ಬೇಕು, ಲಾ ಓದಿಸ್ಬೇಕಂತೇಳಿ ಈ ಥರ ತುಂಬ ಗೋಲ್ಸ್ ಇರುತ್ತೆ. ಬಟ್ ಯಾವ ಥರ ಅಚೀವ್ಮೆಂಟ್ ಮಾಡಿಸ್ಬೇಕು, ಯಾವುದೇ ಥರದ್ದು ಕ್ಲಿಯರ್ ಕಟ್ ಡೈರೆಕ್ಷನ್ಸ್ ಇರಲ್ಲ. ಸೊ ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂತ ಹೇಳಿದ್ರೆ ಸುಕನ್ಯಾ ಸಮೃದ್ಧಿ ಯೋಜನಾ ಅಂತೇಳಿ ಒಂದು ಸ್ಕೀಮ್ನ ಲಾಂಚ್ ಮಾಡಿದೆ. ಇದು ಎಸ್ಪೆಷಲಿ ಫಾರ್ ಗರ್ಲ್ ಚೈಲ್ಡ್. ಸೊ ನಿಮ್ಮ ಮನೇಲಿ ಏನಾದರೂ ಗರ್ಲ್ ಚೈಲ್ಡ್ ಇದೆ ಅಂತ ಹೇಳಿದ್ರೆ ಇದು ಈ ಸ್ಕೀಮ್ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಈ ಸ್ಕೀಮಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಹೇಳಿದ್ರೆ ಮಿನಿಮಮ್ ನೀವು 250 ರೂಪಾಯಿಂದ 1.5 ಲಕ್ಷ ತನಕ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 8.2% ತನಕ ಸಿಗುತ್ತೆ. ನೀವು ಮಿನಿಮಮ್ 15 ದಿವಸ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಮತ್ತು ಇದಕ್ಕೆ ಲಾಕ್ ಇನ್ ಪೀರಿಯಡ್ ಇದೆ, 21 ವರ್ಷ ನೀವು ಲಾಕ್ ಇನ್ ಪೀರಿಯಡ್ ಇರುತ್ತೆ. ಅದ್ರ ಜೊತೆಗೆ ಒಂದು ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ, ಮಾರ್ಕೆಟ್ ರಿಸ್ಕ್ ಇರೋದಿಲ್ಲ, ಮತ್ತು ಫಿಕ್ಸ್ಡ್ ರಿಟರ್ನ್ ಸಿಗುತ್ತೆ. ಸೊ ನೀವು ಕೇಳ್ಬೋದು ಸುಕನ್ಯಾ ಸಮೃದ್ಧಿ ಯೋಜನಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೋದು ನೀವು ಕೇಳ್ಬೋದು. ಸೊ ಡೆಫಿನೆಟ್ಲಿ ಎಸ್, ಬಟ್ ಇಲ್ಲಿ ಕೆಲವೊಂದು ಡಿಸ್ಅಡ್ವಾಂಟೇಜ್ ಇದೆ. ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಇದು ಎಜುಕೇಷನ್ ಇನ್ಫ್ಲೇಷನ್ ಬೀಟ್ ಮಾಡಲ್ಲ. ಏನು ಎಜುಕೇಷನ್ ಇನ್ಫ್ಲೇಷನ್ ಅಂತ ಹೇಳಿದ್ರೆ ವರ್ಷದಿಂದ ವರ್ಷಕ್ಕೆ ಫೀಸಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಅದಕ್ಕೆ ಇನ್ಫ್ಲೇಷನ್ ಅಂತ ಕರಿತೀವಿ. ಈ ಎಜುಕೇಷನ್ ಇನ್ಫ್ಲೇಷನ್ ನೀವು ಬೀಟ್ ಮಾಡಬೇಕಂತ ಹೇಳಿದ್ರೆ ಕೆಲವೊಂದು ಮಾರ್ಕೆಟ್ ಲಿಂಕ್ಡ್ ಇನ್ವೆಸ್ಟ್ಮೆಂಟ್ ಅಂತ ಇದೆ, ಅಲ್ಲೂ ಕೂಡ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಈ ಮಾರ್ಕೆಟ್ ಲಿಂಕ್ಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ನಿಫ್ಟಿ ಅಂತ ತಗೊಳ್ತೀನಿ, ನಿಫ್ಟಿ 50. ಈ ನಿಫ್ಟಿ 50 ಅನ್ನೋದು ಭಾರತ ದೇಶದ ಒಂದು ಸೂಚಾಂಕ. ಇದನ್ನು ನಾವು ಡಿರೈವೇಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಇಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನಾ ಮತ್ತು ನಿಫ್ಟಿ 50 ಇವೆರಡನ್ನ ನಾವು ಕಂಪೇರ್ ಮಾಡೋಣ. ಯಾವುದು ನಮ್ಗೆ ಹೈಯೆಸ್ಟ್ ರಿಟರ್ನ್ಸ್ ಇದೆ, ನಮ್ಗೆ ಯಾವುದು ಸೂಟಬಲ್ ಆಗುತ್ತೆ, ಒಂದು ರೀಕ್ಯಾಪ್ ಮಾಡೋಣ. ಸೊ ನೀವು ಇಲ್ಲಿ ನೋಡ್ಬೋದು ಆನ್ಯುವಲ್ ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು 1.5 ಲಕ್ಷ 1.5 ಲಕ್ಷ ಎರಡರಲ್ಲೂ ಸೇಮ್ ಇನ್ವೆಸ್ಟ್ಮೆಂಟು. ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು 15 ವರ್ಷ ಮಾಡ್ತೀರಾ. ಇಲ್ಲಿ 22,50,000 ಸೇವ್ ಮಾಡ್ತೀರಾ. ಸೇಮ್ ನಿಫ್ಟಿಲೂ ಕೂಡ ನೀವು ಅಷ್ಟೇ ಅಮೌಂಟ್ನ ಸೇವ್ ಮಾಡ್ತೀರಾ. ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು ಇಲ್ಲಿ 8.2% ಇದೆ, ಅಲ್ಲಿ 15.4%. ಮೆಚುರಿಟಿ ಪೀರಿಯಡ್ ಬಂದುಬಿಟ್ಟು 21 ಇಯರ್ಸ್. ಮೆಚುರಿಟಿ ವ್ಯಾಲ್ಯೂ ಇಲ್ಲಿ ಹತ್ತತ್ರ ನಿಮಗೆ 70 ಲಕ್ಷ ಸಿಗುತ್ತೆ, ಬಟ್ ಅಲ್ಲಿ ನಿಮಗೆ 2 years ಸಿಗುತ್ತೆ. ಇಲ್ಲಿ ನೀವು SSYಯಲ್ಲಿ ನೀವು ಟ್ಯಾಕ್ಸ್ನ ಸೇವ್ ಮಾಡ್ಬೋದು, ಬಟ್ ಇಲ್ಲಿ ನಿಮಗೆ ಹತ್ತತ್ರ ಸ್ಟಾಕ್ ಮಾರ್ಕೆಟ್ ಈ ನಿಫ್ಟಿ ಅನ್ನೋದು ಏನಿದೆ ಕಂಪ್ಲೀಟ್ಲಿ ಸ್ಟಾಕ್ ಮಾರ್ಕೆಟ್ ಫೀಲ್ಡೇ ಆಗಿರುತ್ತೆ. ಇಲ್ಲಿ ನಿಮ್ಗೆ ಹತ್ತತ್ರ 25 ಲಕ್ಷ ನಿಮಗೆ ಟ್ಯಾಕ್ಸ್ ಬರುತ್ತೆ. ಸೊ ಇಲ್ಲಿ ಇವೆರಡು ಸ್ಕೀಮಲ್ಲಿ ನೋಡಿದಾಗ ನಿಮಗೆ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಅದೇ ನೀವು ಸುಕನ್ಯಾ ಸಮೃದ್ಧಿ ಯೋಜನಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ಟ್ಯಾಕ್ಸ್ ಬೆನಿಫಿಟ್ ಇದೆ, ಫಿಕ್ಸ್ಡ್ ರಿಟರ್ನ್ಸು, ಯಾವುದೇ ಥರದ ಮಾರ್ಕೆಟ್ ರಿಸ್ಕ್ ಇರಲ್ಲ. ಅದೇ ನೀವೇನೋದು ನಿಫ್ಟಿ 50 ಸ್ಟಾಕ್ ಮಾರ್ಕೆಟಲ್ಲಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಲ್ಲಿ ನಿಮಗೆ ರಿಸ್ಕು ಜಾಸ್ತಿ ಇರುತ್ತೆ, ಬಟ್ ನೀವು ಲಾಂಗ್ ಟರ್ಮ್ ಆರಿಜನ್ ಆಗಿರೋ ರೀಸನಿಂದ ರಿಸ್ಕು ನಿಮಗೆ ತೀರಾ ಕಡಿಮೆ ಇರುತ್ತೆ ವೆನ್ ಕಮ್ಸ್ ಟು ಲಾಂಗ್ ಟರ್ಮ್. ಸೊ ಹಾಗಾಗಿ ಡೋಂಟ್ ವೆಯ್ಟ್ ಫಾರ್ ರೈಟ್ ಟರ್ಮ್. ಅಟ್ಲೀಸ್ಟ್ ನೀವು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ, ಕನ್ಸಿಸ್ಟೆನ್ಸಿ ಫಾಲೋ ಮಾಡಿ, ಡಿಸಿಪ್ಲಿನ ಮೇಂಟೈನ್ ಮಾಡಿ. ಸೊ ಡೆಫಿನೆಟ್ಲಿ ಒಂದು ಸ್ಮಾಲ್ ಹ್ಯಾಬಿಟು ನಿಮ್ಮ ಎಂಟರ್ ಫ್ಯೂಚರ್ ಲೈಫ್ ಏನಿದೆ ಚೇಂಜಸ್ ಮಾಡುತ್ತೆ. ಸೊ ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.